ಒಬ್ಬ ರಾಜ 10 ಕ್ರೂರವಾಗಿರುವಂತ ನಾಯಿಗಳನ್ನ ಸಾಕಿದ್ನಂತೆ. ಸೊ ಅವರ ಒಂದು ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ನಾಯಿಗಳಿರುವಂತಹ ಬೋನಿಗೆ ಅವ್ರನ್ನ ಹಾಕಿ ಆ ನಾಯಿಗಳು ಅವ್ರನ್ನ ಕಿತ್ತು ತಿನ್ಬಿಡೋರಂತೆ. ಸೊ ಒಂದು ದಿವಸ ರಾಜನ ಜೊತೆ 20 ವರ್ಷಗಳಿಂದ ನಿಯತ್ತಾಗಿ ಕೆಲಸ ಮಾಡ್ತಿದ್ದಂತಹ ಮಂತ್ರಿ ಒಂದ್ ಸಣ್ಣ ತಪ್ಪು ಮಾಡ್ಬಿಡ್ತಾರೆ. ಸೊ ರಾಜ ಮಂತ್ರಿ ಆದ್ರೇನ್ ಯಾರಾದ್ರೇನ್ ಇವಳನ್ನು ಕೂಡ ಬೋನಲ್ಲಿ ಹಾಕಿ ಅಂತ ಹೇಳ್ತಾರೆ. ಆ ಮಂತ್ರಿ ಕಾಲಿ ಬಿದ್ದು ಕೇಳ್ಕೊಂತಾನೆ, ಬೆಳಲ್ಲ ರಾಜ. ಆವಾಗ ಮಂತ್ರಿ, ನನಗೊಂದು ಕೊನೆ ಆಸೆ ಇದೆ, ಆ ನಾಯಿಗಳಿಗೆ 20 ದಿವಸ ನಾನು ಅನ್ನ ಹಾಕ್ತೀನಿ, ಆಮೇಲೆ ನನ್ನನ್ನ ಸಾಯಿಸಿ. ಮಂತ್ರಿ ಪ್ರತಿ ದಿವಸ ಕೂಡ ನಾಯಿಗಳಿಗೆ ಅದಕ್ಕೆ ಬೇಕಾಗಿರೋ ಮಾಂಸಗಳನ್ನ ಹಾಕ್ತಾನೆ, ಅದಕ್ಕೆ ಸ್ನಾನ ಮಾಡಿಸ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ. 20 ದಿವಸಗಳ ಕಾಲ ಕಳಿಯುತ್ತೆ. ಈಗ ರಾಜ ಹೇಳ್ತಾನಂತೆ, ಆ ಮಂತ್ರಿನ ಹಾಕಿ ನಾಯಿಗಳಿರೋ ಬೋನಿಗೆ ಅಂತ. ಆ ಮಂತ್ರಿ ನಾಯಿಗಳಿರುವಂತಹ ಬೋನಿಗೆ ಹೋದ ತಕ್ಷಣ ನಾಯಿಗಳು ಏನ್ ಮಾಡ್ತವೆ, ಓಡಿ ಬಂದು ಆ ಮಂತ್ರಿಯ ಕಾಲ್ ನೆಕ್ಕುತ್ತಂತೆ. ಅವಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಕ್ರೂರವಾಗಿರುವಂತಹ ನಾಯಿಗಳು ಈ ಮಂತ್ರಿಗೆ ಯಾಕೇನು ಮಾಡ್ತಿಲ್ಲ ಅಂತ. ಅವಾಗ ಮಂತ್ರಿ ಹೇಳ್ತಾನಂತೆ, ರಾಜ, ನಾಯಿಗಳಿಗೆ ನಾನು ಬರೀ 20 ದಿವಸ ಊಟ ಹಾಕ್ದೆ, ಅಷ್ಟು ಕ್ರೂರವಾಗಿರೋ ನಾಯಿಗಳು ಮನಸ್ಸಿನ ಪರಿವರ್ತನೆ ಮಾಡ್ಕೊಂಡು ನನ್ನ ಕಾಲ್ ನೆಕ್ಕಿದೆ. ನಾನು ನಿನಗೆ 20 ವರ್ಷ